ಮಂಗಳೂರಲ್ಲಿ ಏನು ಸುಹಾಸ್ ಶೆಟ್ಟಿ ಅವರ ಹಿಂದೂ ಕಾರ್ಯಕರ್ತರ ಬರ್ಬರವಾದಂಥ ಕೊಲೆಯಾಗಿದೆ. ಇಡೀ ಮಂಗಳೂರು ಬೆಚ್ಚಿ ಬೀಳುವಂಥ ಮತ್ತು ಇಡೀ ಮಂಗಳೂರು ಉದ್ವಿಗ್ನ ಪರಿಸ್ಥಿತಿಗೆ ಮುಟ್ಟಿದೆ. ಇವತ್ತು ಮಂಗಳೂರು ಬಂದ್ ಸಹ ನಮ್ಮ ಹಿಂದೂ ಕಾರ್ಯಕರ್ತರು ಮಂಗಳೂರು ಬಂದ್ ಕರೆದಿದ್ದಾರೆ. ಈಗಾಗಲೇ ನನಗನ್ಸುತ್ತೆ ಈ ಥರದ ಘಟನೆಗಳು ಸಿದ್ದರಾಮಯ್ಯನವರು ಕಳೆದ ಬಾರಿ 2013ರಲ್ಲಿ ಅವರೇನು ಅಧಿಕಾರ ತಗೊಂಡ್ರು, ಆಗಲೂ ಸುಮಾರು 36 ಹಿಂದೂ ಕಾರ್ಯಕರ್ತರ ಕೊಗ್ಗಲೆಯನ್ನು ಈ ISI ಏಜೆಂಟ್ಗಳು, KFD ಅವರು, ಪಾಪ್ಯುಲರ್ ಫ್ರಂಟು ಈ ಥರ ಸಂಘಟನೆಗಳು ಮಾಡಿದ್ದು. ಇದಕ್ಕೆಲ್ಲ ಮೂಲ ಕಾರಣ ಪಾಕಿಸ್ತಾನ ಜಿಂದಾಬಾದ್. ಅದೇನೋ ಗೊತ್ತಿಲ್ಲ, ಕಾಂಗ್ರೆಸ್ ಬಂದಾಗ ಮಾತ್ರ ವಿಧಾನಸೌಧದಿಂದ ಹಿಡಿದು ಬಡಾವಣೆಗಳವರೆಗೂ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದ್ ಅಂತ ಹಾಕ್ತಾರೆ. ಪಾಕಿಸ್ತಾನದ ಪಾಗ್ಲಗೆ ಅವಮಾನ ಮಾಡೋ ರೀತಿ ಇಡೀ ಭಾರತ ಹೋರಾಟ ಮಾಡ್ತಾ ಇದ್ರೆ ಆ ಪಾಕಿಸ್ತಾನ ಬಾವುಟಗಳನ್ನ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಈ ಮಂಗಳೂರು ಘಟನೆಗೆ ನೇರ ಕಾರಣ ಇರತಕ್ಕಂಥದ್ದು ಈ ಪಾಕಿಸ್ತಾನ ಜಿಂದಾಬಾದ್. ಇದರಿಂದನೇ ಅಲ್ಲಿ ಮಂಗಳೂರಲ್ಲಿ ನಿರಂತರವಾಗಿ ಒಂದಾದ ಮೇಲೆ ಒಂದು ಕೊಲೆಗಳು ನಡೀತಾನೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೇಳೋ ಪ್ರಶ್ನೆನೇ ಇಲ್ಲ. ನಾವು ಪದೇ ಪದೇ 100 ಸರಿ 1000 ಸರಿ ಹೇಳಿದ್ರಿ, ಕೇಳಿದ್ರೆ ಲೆಕ್ಕ ಕೊಡ್ತಾರೆ. ನಿಮ್ಮ ಕಾಲದಲ್ಲಿ ಎಷ್ಟಾಯಿತು, ನಮ್ಮ ಕಾಲದಲ್ಲಿ ಎಷ್ಟಾಯಿತು, ಈ ಅಂಕಿಅಂಶಗಳನ್ನು ಕೊಡುವಂಥ ಹೀನ ಸರ್ಕಾರ ಇದು. ಇವತ್ತು ಈ ಒಂದು ಸುಹಾಸ್ ಶೆಟ್ಟಿ ಕೊಲೆ ನಿಜಕ್ಕೂ ಹಿಂದೂ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಸಿಗ್ತಾರೋ ಅಮಾಯಕರ ರೀತಿ ಅವ್ರನ್ನ ಕೊಲೆ ಮಾಡುವಂಥದ್ದು, ಅವ್ರ ಹತ್ರ ಯಾವುದೇ ಆಯುಧ ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಅಟ್ಯಾಕ್ ಮಾಡಿರೋವಂಥದ್ದು. ಅದನ್ನು ಮಾಹಿತಿ ಕೊಟ್ಟವ್ರು ಯಾರು? ಮಾಹಿತಿ ಕೊಟ್ಟಿದ್ದರಿಂದನೇ ಇವರು ಕೊಲೆಯನ್ನು ಮಾಡಿದ್ದಾರೆ, ಬರ್ಬರವಾಗಿ ಮಾಡಿದ್ದಾರೆ. ಇದರಿಂದ ಇವತ್ತು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ, ಪಾಕಿಸ್ತಾನ ಪಾಪ ಪಾಕಿಸ್ತಾನ ಅಂತಾರೆ. ಇನ್ನೊಂದು ಕಡೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರಿಗೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತಾರೆ. ದೇಶದ್ರೋಹಿಗಳ ಮೇಲೆ ಕ್ರಮ ತೆಗೆದುಕೊಂಡಾದ, ದೇಶದ್ರೋಹಿಗಳ ಮೇಲೆ ಸರಿಯಾದಂಥ ಬುದ್ಧಿ ಕಲಿಸೋವಂಥ, ಅವ್ರಿಗೆ ಗುಂಡಿಡುವಂಥ ಒಂದು ಕಾಯ್ದೆ ಬಂದರೆ ಮಾತ್ರ ಈ ದೇಶ ಸುರಕ್ಷಿತವಾಗಿರ್ತೈತೆ. ಇವತ್ತು ಈ ಘಟನೆ ಭಾಳ ಇಡೀ ಹಿಂದೂ ಕಾರ್ಯಕರ್ತರಿಗೆ ನೋವಾಗಿದೆ. ನಾನು ಕೂಡ ಖಂಡಿಸ್ತೀನಿ. ಈ ರಾಜ್ಯ ಸರ್ಕಾರದ ವೈಫಲ್ಯ, ಸಿದ್ದರಾಮಯ್ಯನವರು ಇನ್ನೂ ಅದೆಷ್ಟು ಹಿಂದೂ ಕಾರ್ಯಕರ್ತರ ಕೊಲೆಗಳಾಗಬೇಕು ಅಂತ ಬಯಸ್ತಾರೋ ಗೊತ್ತಿಲ್ಲ. ಕ್ರಮ ತೆಗೆದುಕೊಂಡಿದ್ರೆ ಮೊದಲೇ ಆದಾಗ, ನೇಹಾ ಹತ್ಯೆ ಆದಾಗ, ಲವ್ ಜಿಹಾದ್ ಆದಾಗ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ದರೆ, ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ. ಘಟನೆ ಕೇಳಿದ್ರೆ ಈಗ ಅದು ಹಿಂದಿನ ದ್ವೇಷದ ರಾಜಕಾರಣ ಅಂತ ಹೇಳ್ತಾರೆ. ಏನು ಪಾಕಿಸ್ತಾನ ಜಿಂದಾಬಾದ್ ಕೂಗೋದು ದ್ವೇಷದ ರಾಜಕಾರಣನಾ? ಪ್ರತಿಯೊಬ್ಬ ನಾಗರಿಕ, ಭಾರತೀಯ ನಾಗರಿಕನಿಗೂ ಯಾರಾದರೂ ಹಿಂಗೆ ಭಾರತದ ಬಗ್ಗೆ ಧಿಕ್ಕಾರ ಕೂಗಿದ್ರೆ, ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಮೈಯಲ್ಲಿ ರಕ್ತ ಕುದಿಯುತ್ತೆ. ಅದನ್ನು ಇವರು ಕ್ರಮ ಅಂತ ಹೇಳ್ಕೊಂಡು ಹೋದರೆ ಅವರು ಕೂಗ್ತಾನೆ ಇದ್ದಾರೆ. ಅದರಿಂದ ಈಗ ನಾನು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಆ ಸ್ಥಳಕ್ಕೆ ಮಂಗಳೂರಿಗೆ ಈಗ ತೆರಳ್ತಾ ಇದ್ದೀರಿ. 11:30 ಫ್ಲೈಟ್ ಹೋಗ್ತಾ ಇದ್ದೀರಿ. ನಾವು ಹೋಗಿ ಅಲ್ಲಿ ಈ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀರಿ. ಅವ್ರ ಮನೆಗೂ ಹೋಗ್ತಾ ಇದ್ದೀರಿ. ಅವ್ರ ಮನೆಗೆ ಹೋಗಿ ಅವರ ಕುಟುಂಬದವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥದ್ದು ಮತ್ತು ಅಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರ ಬಗ್ಗೆನೂ ಕೂಡ ಸರ್ಕಾರದ ಗಮನಕ್ಕೆ ತರುವಂಥ, ಪೊಲೀಸ್ ಇಲಾಖೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೇ ನಾನು ಹೇಳಿದ್ದು. ಹೌದೌದು. ಈಗ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಮತ್ತೆ ಅವನ ಹತ್ರ ಯಾವುದೇ ವೆಪನ್ ಇಲ್ಲ, ಮತ್ತು
ಯಾವುದೇ ರೀತಿ ಆಯುಧಗಳಿಲ್ಲ, ಇವೆಲ್ಲವನ್ನ ಕನ್ಫರ್ಮ್ ಮಾಡಿ ಹೇಳಿದವರು ಯಾರು? ಮೋಸ್ಟ್ಲಿ ನಮ್ಮ ಕಾರ್ಯಕರ್ತರು ಹೇಳೋ ರೀತಿ ಇದರಲ್ಲಿ ಇಲಾಖೆದು ಏನಾನ ಕೈವಾಡ ಇದೆಯಾ? ಜೊತೆಗೆ ಮುಂದೆ ಅಲ್ಲಿ ಹೋರಾಟ ಆದಾಗ ಕೆಲವರು ಸ್ಕಾರ್ಪಿಯೋ ಕಾರಲ್ಲಿ ಕಳಿಸಿದ್ರು, ಪೊಲೀಸ್ ಇಲಾಖೆ ಹೇಳುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇದೆಲ್ಲನೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವರ ಹೇಳಿಕೆಗಳು, ಅವರ ನಡೆನುಡಿ, ಚಾಮರಾಜಪೇಟೆಯಲ್ಲಿ ಹಸುಗಳ ಒಂದು ಮೊಲೆ ಕೆಚ್ಚಲು ಕೊಯ್ದಾಗೂ ಕೂಡ ಸಿದ್ದರಾಮಯ್ಯನವರ ನಡೆನುಡಿ ನೋಡಿದಿರಿ. ಪಾಕಿಸ್ತಾನದ ವಿಚಾರವಾಗೂ ನಡೆನುಡಿ ನೋಡಿದಿರಿ. ಇಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಾ ಇದ್ರು ಕೂಡ ಅವ್ರಿಗೆ ಅದಕ್ಕೆ ಆದಂಥ ಸಬೂಬು ಹೇಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಈ ಸರ್ಕಾರ ಎಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ಗೆ ಪಾಪ ಅವರು ಆ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಪಾಕಿಸ್ತಾನ ನಮ್ಮನ್ನು ಬೈದರೂ ಸರಿ, ಪಾಕಿಸ್ತಾನ ಜಿಂದಾಬಾದ್ ಆದರೂ ಸರಿ, ಅವ್ರಿಗೇನು ಅನ್ಸೋದೇ ಇಲ್ಲ. ಆ ಥರದ ಎಮ್ಮೆ ಚರ್ಮದವರು ಅವರು. ರಾತ್ರಿ ಕಮಿಷನರ್ ಸ್ಥಳಕ್ಕೆ ಭೇಟಿ ಕೊಟ್ಟ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಅದು ಹಳೆ ಪ್ರಕರಣ, ಹಳೆ ಕೊಲೆಗೆ ಇದು ಪ್ರತಿಕಾರದ ಕೊಲೆ ಅಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಇಡೀ ಪೊಲೀಸ್ ಇಲಾಖೆನೇ ಕಾಂಗ್ರೆಸ್ ಪಾರ್ಟಿ ಇಲಾಖೆಗಳಾಗೋಗ್ತವೆ. ನೀವು ನೋಡಿದಿರಲ್ಲ, ಸಿದ್ದರಾಮಯ್ಯನ ಪೊಲೀಸ್ ನೋಡಿಯಕ್ಕೆ ಹೋಗ್ತಾರೆ. ಪೊಲೀಸ್ ಎಲ್ಲ ಕಾಂಗ್ರೆಸ್ಸಿನ ಅಲ್ಲಿನ ಗೂಂಡಾಗಳು ಕಂಟ್ರೋಲ್ ಮಾಡ್ತಾರೆ. ಅವ್ರ ಕುಮ್ಮಕ್ಕಿನಿಂದನೇ ಇದು ಜಾಸ್ತಿ ಆಗ್ತಾ ಇರೋದು. ಯಾಕೆಂದರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ಸಿನ ಆಫೀಸ್ ಆಗೋಗ್ಬಿಟ್ಟಿದೆ. ಅದರಿಂದ ಈ ರೀತಿ ಘಟನೆಗಳು ಆಗ್ತಾ ಇದೆ.